ಲೈ ಅದೇನಂತ ಹೋಗಿ ನೋಡಲೇ. ಅಯ್ಯಪ್ಪ, ಯಾಕಜ್ಜಿ ಏನಾಯ್ತು? ತುಂಬಾ ಧೂಳಪ್ಪ, ಕೆಮ್ಮು ಬರ್ತಾ ಇದೆ. ನನಗೆ ಎದ್ದೇಳಕ್ಕೂ ಆಗ್ತಾ ಇಲ್ಲ. ಸ್ವಲ್ಪ ನೀರಿದ್ರೆ ಕೊಡ್ತೀರಾ? ತಗೋ. ಲೇ ಮುರುಗೇಶ, ಆ ಮುದುಕಿ ಕಂಡೀಷನ್ ನೋಡ್ತಾ ಇದ್ರೆ ಇಲ್ಲೇ ಹೊಗೆ ಹಾಕ್ಸ್ಕೊಳ್ಳೋ ಥರ ಕಾಣ್ತೈತ್ ಕಣ. ಅಣ್ಣ, ಅವಳ ಬಗ್ಗೆ ಫುಲ್ ವಿಚಾರಿಸ್ದೆ. ಪಾಪ ಮುದುಕಿ ಮೊಮ್ಮಗನ ಫೋಟೋನ ಬ್ಯಾಗಲ್ಲಿ ಇಟ್ಕೊಂಡು ಊರೆಲ್ಲ ಹುಡುಕ್ತಿದ್ದಾಳೆ. ಅವಳು ಮೊಮ್ಮಗ ಎಲ್ಲಿದ್ದಾನೆ ಅಂತ ಅವಳಿಗೂ ಗೊತ್ತಿಲ್ವಂತೆ. ಲೇ ಇವಳು ಬಿಟ್ರೆ ಮತ್ತೆ ಸಿಗಲ್ಲ ಕಣ. ಅಣ್ಣ, ನಮ್ಮ ಕಣ್ಣು ತಪ್ಪಿಸ್ಕೊಂಡು ಎಲ್ಲಿಗೆ ಓಡೋಗ್ತಾಳೆ? ಹಿಂದೆ ಮುಂದೆ ಇವಳಿಗೆ ಯಾರು ಇಲ್ವಂತೆ. ಇಲ್ಲೇನಾದ್ರೂ ಹೆಚ್ಚು ಕಡಿಮೆ ಆಗಿ ಇವಳೇನಾದ್ರೂ ಎಗರ್ಕೊಬಿಟ್ರೆ ಸುಮ್ಮನೆ ಪೊಲೀಸ್ ಕೇಸು ಅಂತ ನಮ್ಮ ತಲೆ ಮೇಲೆ ಬರುತ್ತೆ. ಮತ್ತೆ ಬಿಟ್ಟು ಕಳ್ಸೋಣ ಅಂತ್ಯಾ? ಹೊರಗಡೆ ನಮ್ಮ ಹುಡುಗರಿಗೆ ಹೇಳಿ ಒಂದು ಕಣ್ಣಿಟ್ರೆ ಆಯ್ತು. ಅಮ್ಮವ್ರಿಗೆ ಏನೋ ಹೇಳೋದು ಮತ್ತೆ? ಅಣ್ಣ, ನಾನು ಈಗಾಗಲೇ ಆ ಮುದುಕಿದು ಎಲ್ಲ ವಿಡಿಯೋ ಮಾಡಾಯ್ತು. ಅಮ್ಮವ್ರಿಗೆ ನಾವೇನಾದ್ರೂ ಹೇಳ್ಕೊಬೋದು ಬಿಡೋಣ. ಈ ತಲೆನೋವೆಲ್ಲ ಇಟ್ಕೊಂಡ್ರೆ ನಾವು ಇಲ್ಲೇ ಲಾಕ್ ಆಗ್ಬಿಡ್ತೀವಿ. ಈ ವೇಸ್ಟ್ ಬಾಡಿಗೆ ಡ್ಯೂಟಿ ಮಾಡೋ ಬದಲು ನಾವು ಹುಡುಗರನ್ನ ಹಾಕೊಂಡು ಹೊರಗಡೆ ಹುಡ್ಕೋದೆ ಎಷ್ಟೋ ಮೇಲು. ಸರಿ, ಅದು ಸರಿನೇ, ಬರ್ರಿ. ಏನಪ್ಪ, ನೀವೆಲ್ಲ ಊಟ ಮಾಡಿದ್ರಾ? ಏ ಮುದುಕಿ, ಈ ಡವ್ ಅಲ್ಲ ನಮ್ಮ ಹತ್ರ ಬೇಡ. ನೋಡು, ನಮ್ಮ ಹತ್ರ ಟೈಮ್ ತುಂಬಾ ಕಮ್ಮಿ ಇದೆ. ಹೀಗೆ ಕೆಮ್ಕೊಂಡು ಬೆನ್ನೋವು ಕಣ್ಣು ಅಂತ ಟಾರ್ಚರ್ ಕೊಡ್ಬೇಡ. ಮೊದ್ಲು ನೀನ್ ಬಂದ್ ಕೆಲ್ಸ ನೋಡು. ನಮ್ಮ ಹುಡುಗರು ನಿನ್ ಮೇಲೆ ಕಣ್ಣಿಟ್ಟಿರ್ತಾರೆ. ನೀನೇನಾದ್ರೂ ಡಬಲ್ ಗೇಮ್ ಆಡ್ದ್ಯೋ, ನಿನ್ ಹೆಣ ಕಾರ್ಪೊರೇಷನ್ ಕೈಲಿ ಸಿಗುತ್ತೆ. ಅಮ್ಮವರು ನಿನ್ ಮೊಮ್ಮಗನ್ನ ಜೀವಂತ ಕರ್ಕೊಂಬ ಅಂತ ಹೇಳಿದ್ದಾರೆ. ನೀನೇನಾದ್ರೂ ನಮ್ ದಾರಿ ತಪ್ಪಿಸ್ಬೇಕಂತ ನೋಡಿದ್ಯೋ, ನಿನ್ ಮೊಮ್ಮಗಂಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತೀವಿ. ಆಮೇಲೆ ಆ ಬಾಡಿನ ನೀನು ಪಾರ್ಸೆಲ್ ತಗೊಂಡೋಗ್ಬೇಕಾಗುತ್ತೆ. ಅಯ್ಯಯ್ಯೋ, ಹಾಗೆಲ್ಲ ಮಾಡ್ಬೇಡಪ್ಪ. ನನ್ ಗೊತ್ತಿರೋಷ್ಟು ಸತ್ಯ ಹೇಳ್ತೀನಿ. ನನ್ ಮೊಮ್ಮಗ ಹುಬ್ಳಿನಲ್ಲಿದ್ದಾನಂತೆ. ಆದ್ರೆ ಇಲ್ಲಿವರೆಗೂ ಅಲ್ಲೇ ಇರ್ತಾನಂತ ಹೇಳೋಕ್ಕಾಗಲ್ಲಪ್ಪ. ಅವನೇನಾದ್ರೂ ನನ್ನ ಕೈ ಸಿಕ್ಕಿದ್ರೆ ನಿಮ್ಗೆ ಫೋನ್ ಮಾಡಿ ವಿಷಯ ತಿಳಿಸ್ತೀನಿಪ್ಪ. ಅವನ ಜೀವನದಲ್ಲಿ ತುಂಬಾ ಅನುಭವಿಸ್ತಾ ಇದ್ದಾನೆ. ದಯವಿಟ್ಟು ಅವನ ಏನ್ ಮಾಡಬೇಡಿಪ್ಪ. ಆಯ್ತಾಯ್ತು, ಮೊದ್ಲು ಇಲ್ಲಿಂದ ಕಳ್ಸ್ಕೋ. ಏ ಗೋದಂಡ, ಈ ಮುದ್ಕಿನ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಬಾರು. ಸರಿ ಅಣ್ಣ, ಎದಳಮ್ಮ. ಅಬ್ಬಬ್ಬಾ, ಒಳ್ಳೆ ಕುಳಾನೇ ಹಿಡಿದಾಕ್ಬಿಟ್ಟಿದ್ದಾಳಲ್ಲ ಇವಳು. ಎಕರೆಗಟ್ಲೆ ತೋಟ, ವಿಶಾಲವಾದ ಮನೆ. ಒಬ್ಬ ಇನ್ನೊಂದು ಜನ್ಮ ಅಂತ ಎತ್ತು ಬಂದ್ರು ಅನುಭವಿಸಕ್ಕಾಗ್ದಿರೋಷ್ಟು ಆಸ್ತಿ. ದೇವರಾಜ ದೇವರಾಜ ದೇವರಾಜ, ತುಂಬಾ ಲಕ್ಕಿ ಕಣೋ ನೀನು, ತುಂಬಾ ಲಕ್ಕಿ ಕಣೋ. ಇವತ್ತಿಂದ ನಿನ್ನ ಅದೃಷ್ಟ ಕೂಡಾಯಿಸ್ಬಿಡ್ತು ಕಣೋ. ನನ್ನ ಹೆಂಡತಿ ನಿಜವಾಗಲೂ ನನ್ನ ಪಾಲಿನ ಭಾಗ್ಯ ದೇವತೆನೆ. ಮೊದಲು ಹೋಗಿ ನನ್ನ ದೇವಿ, ನನ್ನ ಭಾಗ್ಯ ದೇವತೆನ ದರ್ಶನ ಮಾಡಬೇಕು. ಯಾರು ನೀವು? ಯಾರು ಬೇಕಾಗಿತ್ತು? ಯಾರ್ರೀ ನೀವು? ಆಹಾ,
ಹೆಣ್ಣು ಮಕ್ಕಳಲ್ಲಿ ಮಹಾಲಕ್ಷ್ಮಿ ಕಳೆ ಇರುತ್ತೆ ಅಂತ ಕೇಳಿದ್ದೆ, ಆದ್ರೆ ಇವತ್ತು ಸಾಕ್ಷಾತ್ ಆ ಕಳೆನೇ ನೋಡ್ತಾ ಇದ್ದೀನಿ. ಮೇಡಮ್, ಒಂದ್ ಸೆಕೆಂಡ್ ಹಾಗೆ ಇರಿ ಮೇಡಮ್. ಯಾಕ್ರಿ ಏನ್ ಮಾಡ್ತಾ ಇದ್ದೀರಾ ನೀವು? ನನ್ನ ಹೆಸರು ದೇವರಾಜ್. ನಾನೊಬ್ಬ ಹವ್ಯಾಸಿ ಛಾಯಾಗ್ರಾಹಕ. ನಂದೊಂದು ಯೂಟ್ಯೂಬ್ ಚಾನಲ್ ಇದೆ. ಈ ಮನೆ ಮೇಲೊಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಬಂದಿದ್ದೀನಮ್ಮ. ಅಂದಹಾಗೆ ಯಜಮಾನ್ರು ಮನೇಲಿ ಇದ್ದಾರಮ್ಮ? ಹೌದು ಇದಾರೆ. ಏನ್ ವಿಷಯ? ಹೇಳಿದ್ನಲ್ಲಮ್ಮ, ನಾನೊಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ. ಇದಾರೆ ಇದಾರೆ, ನೀವು ಬನ್ನಿ ಬನ್ನಿ ಹಾ, ಹಾ, ಹಾ. ಬನ್ನಿ ಬನ್ನಿ. ಅಪ್ಪ ಬನ್ನಿ ಬನ್ನಿ. ಅಪ್ಪ ಅಪ್ಪ, ಇವರು ನಿನ್ ಜೊತೆ ಮಾತಾಡ್ಬೇಕಂತೆ. ಅದೇನೋ ಏನ್ ಮಾಡ್ಬೇಕು ಅಂದ್ರೆ ಡಾಕ್ಯುಮೆಂಟ್ರಿ ಮಾಡ್ಬೇಕಂತೆ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರಪ್ಪ. ಸೂರ್ಯವಂಶದ ಸತ್ಯಮೂರ್ತಿ ಅವ್ರ ಬಗ್ಗೆ ಕೇಳಿದ್ದೆ. ನಿಮ್ಮ ಗತ್ತು ಗಾಂಭೀರ್ಯ ಎಲ್ಲ ನೋಡಿದ್ಮೇಲೆ ಗೊತ್ತಾಯ್ತು ನೀವು ಸತ್ಯದ ಸಾಕಾರ ಮೂರ್ತಿ ಅಂತ. ಅಂದಹಾಗೆ ನನ್ನ ಹೆಸರು ದೇವರಾಜ್. ಹೇಳಿ, ಏನಾಗ್ಬೇಕಾಗಿತ್ತು? ಸರ್, ನಾನೊಬ್ಬ ಹವ್ಯಾಸಿ ಚಿತ್ರಕಾರ. ಇದಕ್ಕೂ ಮೊದಲು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಈಗ ಸದ್ಯಕ್ಕೆ ಒಂದು ಆಫೀಸಲ್ಲಿ ಅಕೌಂಟ್ಸ್ ನೋಡ್ಕೋತಾ ಇದ್ದೀನಿ. ನನ್ನ ಫ್ರೆಂಡು ಚಳ್ಳಕೆರೆ ಶ್ರೀನಿವಾಸ್ ಅಂತ ಒಬ್ಬರಿದ್ದಾರೆ. ಅವರು ನಿಮ್ಮ ಬಗ್ಗೆ, ನಿಮ್ಮ ಮನೆತನದ ಬಗ್ಗೆ ಹೇಳಿದ್ರು. ನಿಮ್ಮ ಮನೆಗೆ 200 ವರ್ಷದ ಇತಿಹಾಸ ಇದೆ ಅಂತ ಗೊತ್ತಾಯ್ತು ಸರ್. ಒಳ್ಳೊಳ್ಳೆ ಆಂಟಿಕ್ ಪೀಸ್ ಕಲೆಕ್ಷನ್ಸ್ ಇದೆ ಅಂತ ಕೂಡ ಹೇಳಿದ್ರು. ನೀವು ಅನುಮತಿ ಕೊಟ್ರೆ ನಿಮ್ಮ ಮನೆದು ಕೆಲವು ವಿಡಿಯೋಗಳು ತಗೋತೀನಿ ಸರ್. ಇದು ನನ್ನ ಹಾಬಿ. ನೀವು ಪರ್ಮಿಷನ್ ಕೊಟ್ರೆ ತುಂಬ ಉಪಕಾರ ಆಗುತ್ತೆ ಸರ್. ಆಯ್ತು. ನಿಮ್ಮ ಹತ್ರ ಐಡೆಂಟಿಟಿ ಕಾರ್ಡ್ ಇದೆಯೇನಪ್ಪ? ಇದೆ ಸರ್. ಇದು ನೋಡಿ ಸರ್, ನಮ್ಮ ಅಸೋಸಿಯೇಷನ್ ಕೊಟ್ಟಿರೋ ಕಾರ್ಡು. ಇದು ನನ್ನ ಪ್ಯಾನ್ ಕಾರ್ಡು, ಇದು ನನ್ನ ಆಧಾರ್ ಕಾರ್ಡು. ಸರ್, SSLC ಮಾರ್ಕ್ಸ್ ಕಾರ್ಡ್ ಕೂಡ ಇದೆ. ಬೇಕು ಅಂದ್ರೆ ಹೇಳಿ, ತೋರಿಸ್ತೀನಿ. ಮೊಬೈಲಲ್ಲಿ ಇದೆ. ಏನ್ ಬೇಡ, ತಗೊಳ್ಳಿ. ನಾಗಲಕ್ಷ್ಮಿ, ಗೋಪಾಲ ಇಲ್ವಾ? ಅಪ್ಪ, ಅವನು ಈಗಷ್ಟೇ ಮಂಡಿಗೆ ಹೋದ. ಮರೆಗುಳಿಗಿ ಬೇಕಾದ ಸಮಯದಲ್ಲೇ ಹೊರಗಡೆ ಹೋಗ್ಬಿಡ್ತಾನೆ. ನೋಡಿ ದೇವರಾಜ್ ಅವರೇ, ಇದು ನಮ್ಮ ಹಿರಿಯರ ಆಸ್ತಿ. ಇಲ್ಲಿ ಯಾವುದೇ ಪ್ರಾಪರ್ಟಿಗಳು ಅಲುಗಾಡಬಾರದು. ಯಾವುದೇ ಹಾನಿ ಆಗದೆ ಇರೋ ಹಾಗೆ ನೀವು ನಾಜೂಕಾಗಿ ಎಲ್ಲವನ್ನೂ ನೋಡ್ಕೋಬೇಕು. ಅಂದ ಹಾಗೆ ಇವಳು ನನ್ನ ಮಗಳು ನಾಗಲಕ್ಷ್ಮಿ. ಮತ್ತೊಮ್ಮೆ ನಮಸ್ಕಾರ ಅಮ್ಮ. ನಾಗಲಕ್ಷ್ಮಿ, ಇವ್ರಿಗೆ ಮನೆನೆಲ್ಲ ತೋರಿಸು. ಆಯ್ತಪ್ಪ. ದೇವರಾಜ್, ಕುಡಿಯಕ್ಕೇನಾದರೂ ತಗೋತೀರಾ? ಬೇಡ ಯಜಮಾನ್ರೆ, ಬೇಕಾದಾಗ ನಾನೇ ಕೇಳ್ತೀನಿ. ಎನಿವೆ, ಈ ಮನೆ ಮತ್ತೆ ನಿಮ್ಮ ಮನಸ್ಸು ಎರಡು ದೊಡ್ಡದು. ಪರ್ಮಿಷನ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆಯ್ತು ನಾಗಲಕ್ಷ್ಮಿ, ನಾನು ಸ್ವಲ್ಪ ತೋಟದ ಕಡೆ ಹೋಗಿ ಬರ್ತೀನಿ. ಸರಿಯಪ್ಪ.